3-4 ನವಿಲ್ ನೋಡ್ತೇವೆ. ಚಲೋ ಬಿಡ ನವಿಲ್ ನೋಡಿದ್ರೆ ಇಲ್ಲಿ ನಾವು ನೋಡಿದ್ವಿ ಮೊನ್ನೆ. ಎಲ್ಲಿ ಇಲ್ಲಿಯೂ ಬರ್ತಾವ ಮತ್ತೆ ಅಲ್ಲಿ ನವಿಲ್ ಮನೆ ಜೊತೆ ಎಲ್ಲಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡ್ರಿ. ಇದು ಶನಿವಾರದ ಲಾಗ್ ಆಗಿರ್ತೈತಿ, ಅದು ಕೂಡ ಸಾಯಂಕಾಲ. ನೆಕ್ಸ್ಟ್ ಡೇ ಸಂಡೇ ಆದ್ದರಿಂದ ಮಕ್ಕಳು ಸಾಯಂಕಾಲ ನಮ್ಮ ಮನೆಗೆ ಬಂದ್ರೆ ಸ್ಯಾಟರ್ಡೆ ದಿವಸ ನೋಡ್ರಿ ಎಲ್ಲರೂ ಇಲ್ಲೇ ಪಂಟ ಪಡ್ಕೋತ ಕುಣ್ತೇವೆ ಅಂತಲೇ ಹೇಳ್ಬೋದು. ಚಹಾ ಕುಡಿಯಕತ್ತಿದ್ವಿ. ಹಾಗೆ ಮಂಜುಳಾ ಅವರು ಬಂದಿದ್ದರು, ಶಾವಿಗೆ ಪಾಯಸ ಮಾಡಿದ್ರಂತ. ಗೆಸ್ಟ್ ಬಂದಿದ್ರು ಅವ್ರ ಮನೆಗೆ, ಮಗಳ ಗಂಡನ ಮನೆ ಕಡೆದವರೆಲ್ಲ ಬಂದಿದ್ರು ಇವತ್ತಿನ ದಿವಸ. ಸೊ ಹೀಗಾಗಿ ಸ್ಪೆಷಲ್ ಅಡುಗೆ ಮಾಡಿದ್ರು, ನಮಗೂ ಕೂಡ ತೊಗೊಂಡು ಬಂದಿದ್ರು ಸಾಯಂಕಾಲ. ಹಾಗೆ ಕುಂತರು ಸ್ವಲ್ಪ ಹೊತ್ತು. ಈಗಂತೂ ಫುಲ್ ಬ್ಯುಸಿ ಆಗ್ಯಾರ, ನಿಮಗೂ ಗೊತ್ತನ ಐತಿ. ಹುಡುಗರು ಬಂದ್ವಲ್ಲ, ಅವ್ರ ಹುಡುಗರ ಜೊತೆ ಹುಡುಗರಾಗೇ ಇರ್ತಾರೆ ಅವ್ರು. ನನ್ನ ಮಗಳು ಏನೇನೋ ಸ್ಟೋರಿ ಹೇಳ್ತಾನೆ ಇರ್ತಾಳೆ, ಸುಮ್ಮನೆ ಇರಂಗೇನ ಇಲ್ಲ ಒಟ್ಟು. ಅದನ್ನು ಆಕಿ ಜೊತೆ ಮಾತಾಡ್ತಾ ಕುಂತಿದ್ರು ನೋಡ್ರಿ. ಆಮೇಲೆ ನೀವು ನನ್ನ ವಿಡಿಯೋದೊಳಗೆ ಸಾಕಷ್ಟು ಸರಿ ಕೇಳಿರಬಹುದು ನವಿಲುಗಳ ಧ್ವನಿನ. ನಮ್ಮ ಮನೆಯಿಂದ ಆ ಕಡೆ ಏನು ಫುಲ್ ಬಯಲು ಅನ್ನಿಸ್ತೈತಲ್ರಿ, ಅಲ್ಲೇ ಸಾಕಷ್ಟು ನವಿಲುಗಳು ಇರ್ತಾವೆ. ಬೆಳಗ್ಗೆ ಅಂತೂ ಭಾಳ ಅಂದ್ರೆ ಭಾಳ ಇರ್ತಾವ್ರಿ. ಅದನ್ನು ಮಾತಾಡ್ತಾ ಇದ್ರು. ಮುಂದ್ಕತ ಹೋಗ್ಬೇಕಂದ್ರೆ ಕಾಣ್ತಾವೆ, ಈ ಕಡೆ ಬರೋಂಗಿಲ್ಲ ಅವು ಅಂಥೇಳಿ. ನನ್ನ ಮಗಳು ಹೇಳ್ತಾ ಇದ್ಲು, ನಮ್ಮ ಕಾಲೇಜ್ ಕಡೆ ಬರ್ತಾವೆ, ಇಲ್ಲಿವ ಅಲ್ಲಿ ಕಾಣಿಸ್ತಾವೆ ನೋಡು ಅಂಥೇಳಿ. ಯಾಕಂದ್ರೆ ಫುಲ್ ಸರೌಂಡಿಂಗ್ ಅವ್ರದ್ದು ಏನು ಕಾಲೇಜ್ ಐತಲ್ರಿ, ಇದು ಏರಿಯಾದ ಹಿಂದೆ ಬರ್ತೈತೆ ಅಂತ ಹೇಳ್ಬೋದು. ಹೀಗಾಗಿ ಅದು ಹೇಳ್ತಾ ಇದ್ಲು, ಮಸ್ತ್ ಅಂದ್ರೆ ಮಸ್ತ್ ಅದಾವೆ, ಎಷ್ಟು ದೊಡ್ಡವೂ ಅದಾವೆ ಸಣ್ಣವೂ ಅದಾವೆ ಅಂತ. ಅದಕ್ಕೆ ಅವ್ರು ಹೇಳತ್ತಿದ್ರೆ, ಇಲ್ಲ ಗಂಡು ನವಿಲು ಹೆಣ್ಣು ನವಿಲು ಅಂತ ಇರ್ತಾವೆ. ಅದ್ರದ್ದು ಎಕ್ಸ್ಪ್ಲನೇಷನ್ ಕೊಡಾಕತ್ತಿದ್ರು ಮಂಜುಳಾ ಅವ್ರು. ಪಾಪ ಇಲ್ಲದ ಪ್ರಾಣಿ ಅಂತದ, ಪಾಪ ಮಾಡದೇ ಇರುವಂಥ ಪ್ರಾಣಿ ಒಂದೇ ಅಂದ್ರೆ ನವಿಲ್ ಅಂತ. ಅದನ್ನು ಎಕ್ಸ್ಪ್ಲನೇಷನ್ ಮಾಡಾಕತ್ತಿದ್ರು ಅವರು, ಮಕ್ಕಳಿಗೆ ತಿಳಿ ಹೇಳಾಕತ್ತಿದ್ರು ಅವ್ರಿಗೆ ಗೊತ್ತಿದ್ದನ್ನು. ಸೊ ಇಲ್ಲೇ ನನ್ನ ಮಗ ಮೊಬೈಲ್ ನೋಡತ್ತಿದ್ದ, ಇವ್ರದೆಲ್ಲ ಸೌಂಡಿಗೆ ಇವ ನಿಮ್ದು ಕೇಳೋದಂತ ಹೇಳಿ ಎದ್ದೊಳಗೆ ಹೋಗ್ಬಿಟ್ಟ ಅವನ್ನ. ಆಮೇಲೆ ಸಾಕಷ್ಟು ಹೊತ್ತು ಹೊರಗಡೆ ಕೂತ್ಕೊಂಡು ನನಗೂ ಹುಡುಗರು ಬಂದಿದ್ವು, ಕಾವೇರಿನೂ ಬಂದಿದ್ಲು. ಮಸ್ತ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಒಳಗೆ ಬಂದ್ವಿ. ಒಳಗೆ ಬಂದ್ಬಿಟ್ಲೆ ಮಂಡೇ ದಿವಸ ನಮ್ಮ ಚಿನ್ನೂನ್ ಕಾಲೇಜ್ ಒಳಗೆ ಏನಪ್ಪ ಅಂದ್ರೆ ಫ್ರೆಶರ್ಸ್ ಡೇ ಇತ್ತಂತ. ಹೀಗಾಗಿ ಸಾರಿ ಹಾಕೊಂಬರಕ್ಕೆ ಹೇಳಿದ್ರಂತ. ಸಾರಿ ತೊಗೊಂಡು ನೋಡಕ್ಕೆ ಬಂದಿದ್ಲಕ್ಕಿ. ಅಲ್ಲೆಲ್ಲ ತಂಗಿದ ಟ್ರೆಜರಿ ಕಿತ್ತು ಹಾಕಿ ಇಲ್ಲಿ ಬಂದಿದ್ಲಂತ. ಇಲ್ಲಿ ನಮ್ಮ ಯಾವರ ಸಾರಿ ಇಷ್ಟ ಆಗ್ತಾವನ ಅಂಥೇಳಿ. ಆಮೇಲೆ ಒಂದು ಫೈನಲ್ ಆಗಿ ನಂದೇ ಒಂದು ಸೀರೆ ಚಾಯ್ಸ್ ಮಾಡಿ ಎತ್ತಿಟ್ಲು. ಆಮೇಲೆ ಏನು ಮಾಡ್ಲವ ಅಡುಗೆಗೆ ಏನಾರ ಸ್ಪೆಷಲ್ ಮಾಡ್ಲೇನ ಕೇಳಿದೆ ಅವರಿಗೆ, ಚಿಕನ್ ತರಿಸ್ಲೇನೋ ತತ್ತಿ ತರಿಸ್ಲೇನೋ ಏನು ಮಾಡಲಿ ಅಂತ. ಯಾಕಂದರೆ ನಾವು ಇಬ್ಬರೇ ಇರ್ತೀವಂತ ಏನು ಮಾಡ್ಕೊಂಡಿರಂಗಿಲ್ಲ, ಮಕ್ಕಳು ಬಂದಾಗ ಏನಾರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಏನು ಬೇಡ ಮಮ್ಮಿ, ಮನ್ಯಾಗ ಏನೈತೆ ಅದನ್ನ ಮಾಡು ಅಂದ್ಲು. ಆಮೇಲೆ ಏನಂದ್ಲು, ಮಮ್ಮಿ ಪನ್ನೀರ್ ಇದ್ರೆ ಪನ್ನೀರ್ ಮಸಾಲ ಮಾಡ, ನಿನ್ನ ಕೈಯಿಂದ ಭಾಳ ದಿವಸ ತಿಂದಿಲ್ಲ ಅಂತ ಅಂದ್ಲು. ಹೆಂಗೂ ಪನ್ನೀರ್ ಇತ್ತಲ್ರಿ, ನಾನು ಮಾಡಿದ್ದೇನೆ ಎಲ್ಲ, ಸರಿ ಬಿಡುವ ಅದನ್ನ ಮಾಡಿದ್ರೆ ಆಯ್ತು ಅಂತಂದು ಮೊದಲಿಗೆ ಅವ್ರಿಗೆ ಮಾಡಂದೆ. ನನಗೆ ಸುಸ್ತಂದ್ರೆ ಸುಸ್ತಾಗಿತ್ತು, ಬೆಳಗ್ಗೆ ಎಲ್ಲ ಸಿಕ್ಕಾಪಟ್ಟಿ ಕೆಲಸ ಮಾಡಿ ಯಾಕೋ ಆರಾಮನೂ ಅನಿಸ್ವಲ್ತಾಗಿತ್ತು. ಅವ್ರಿಗೆ ಮಾಡಂದೆ. ನಮಗೆ ಮಾಡೋಕೆ ಗೊತ್ತಾಗೋದಿಲ್ವಾ, ನಿನ್ನಂಗೆ ಆಗೋದಿಲ್ಲ, ನೀನೇ ಮಾಡು ಅಂದರು. ಸರಿ ಬಿಡ್ರಿವ ನಾನು ಮಾಡ್ತೀನಿ ಅಂತ ಮತ್ತು ನಾನು ಮಾಡಿದೆ. ಇಲ್ಲೇ ನನ್ನ ಮಗನಿಗೆ ವಿಡಿಯೋ ಹೇಳಕ್ಕೆ ಹೇಳಿದ್ರೆ ಶಿಸ್ತು ಕಾಡ್ಸಕತ್ತಿದ. ಪನ್ನೀರ್ ನಿನ್ನ ಮೊಬೈಲು ಪನ್ನೀರ್ ಒಳಗೆ ಬಿಟ್ಬಿಡ್ಲೇನ ಮಮ್ಮಿ, ವಿಡಿಯೋ ಮಾಡ್ಕೋತ ಹಂಗೆ ಹಿಂಗೆ ಅಂತೇಳಿ. ಮತ್ತೊಮ್ಮೆ ಅಂತಾನೆ, ಆರಾಮಿಲ್ಲ ಅನ್ನಕತ್ತಿದ್ದಿ ನೀನು, ಅವ್ರಿಗೆ ಮಾಡಕ್ಕೆ ಹೇಳಿದ್ದೆ, ಅವ್ರಿಗೆ ಬಿಡಬೇಕಿಲ್ಲೋ, ಮಾಡಕ್ಕೆ ಹಚ್ಬೇಕಿಲ್ಲೋ, ಅವರಿಗೆ ಇಬ್ಬರು ಮೊಬೈಲ್ ನೋಡ್ಕೊತ ಕೂತಾರೆ ಮಮ್ಮಿ, ನೀ ರೆಸ್ಟ್ ಮಾಡಬೇಕಿಲ್ಲೋ ಅಂಥೇಳಿ. ಸೊ ಇರಲಿ ಬಿಡಪ್ಪ, ಅವ್ರಿಗೆ ಇದೆಲ್ಲ ಮಾಡಿಲ್ಲ ಅವ್ರೆ ಒಮ್ಮೆ, ಮತ್ತು ನನ್ನ ಕೈಯಿಂದನೇ ತಿನ್ಬೇಕಂತವ್ರಿಗೆ, ಹೀಗಾಗಿ ನಾನು ಮಾಡಾಕತ್ತೀನಿ ಅಂದೆ. ಸರಿ ಮಮ್ಮಿ, ನೀ ಇದೆಷ್ಟ ಮಾಡಿ ರೆಸ್ಟ್ ಮಾಡಿ ಮಮ್ಮಿ, ಉಳಿದಿದ್ದವ್ರು ಮಾಡ್ತಾರೆ ಮಮ್ಮಿ ಅಂಥೇಳಿ. ನನ್ನ ಮಗ ಹಂಗನ. ಮತ್ತು ಅದ್ರಾಗ ಅವ್ರ ಅಕ್ಕ ತಮ್ಮಾರ್ದು ಜುಗಲ್ಬಂದಿ ನಡೆದಿರ್ತೈತಿ. ಇಂಥದ್ರಾಗ ಇನ್ನೂ ಸ್ವಲ್ಪ ಸ್ಕೋಪ್ ತಗೋ ತನ್ನ ಮಗ ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ಮತ್ತು ಮಾಡೇ ಬಿಟ್ಟೆ. ಪನ್ನೀರ್ ಮಸಾಲ ಸಖತ್ತಾಗಿ ಬಂದಿತ್ತು, ಬಟ್ ಬಟ್ರ್ ಇರಲಿಲ್ಲ, ಇಲ್ಲಾಂದ್ರೆ ಬಟ್ರ್ ಪನ್ನೀರ್ ಆಗ್ತಿತ್ತು. ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ, ನೋಡ್ತಾ ಇರ್ಬೋದು ನೀವು. ಗ್ರೇವಿ ಯಾವಾಗ್ಲೂ ನೋಡ್ರಿ ಈ ಥರ ಮೇಲೆ ಎಣ್ಣೆ ತೇಲಿ ಬರಬೇಕು, ಅಂದ್ರೆ ಮಾತ್ರ ಕರೆಕ್ಟಾಗಿ ಕುಕ್ ಆಗೈತಿ ಗ್ರೇವಿ ಅಂತನ ಅರ್ಥ. ಅಷ್ಟು ರುಚಿ ಆಗ್ತೈತಿ ಈ ರೀತಿ ಮಾಡೋದ್ರಿಂದ. ಸ್ವಲ್ಪ ಗ್ರೇವಿನ ನಾವು ಕುದಿಸ್ಕೊಳ್ಳಿಕ್ಕೆ ಟೈಮ್ ಕೊಡಬೇಕಾಗ್ತೈತಿ, ಕೊಟ್ಟಾಗ ಮಾತ್ರ ಈ ರೀತಿ ಮಸ್ತಾಗಿ ಗ್ರೇವಿ ನಮ್ಗೆ ರೆಡಿಯಾಗಿ ಸಿಗ್ತೈತೆ ನೋಡ್ರಿ. ನಾನು ಕೂಡ ಎಲ್ಲ ಫೈನಲಾಗಿ ಮುಗಿಸಿದೆ. ಈಗೇನೈತಿ ಇನ್ನೊಂದು 2 ನಿಮಿಷ ಕುದಿಸ್ಕೊಂಡೆ. ಆಮ್ಯಾಗ ಈಗ ಫೈನಲ್ ಆಗಿ ತೋರ್ಸಾಕತ್ತೇನೆ ನೋಡ್ರಿ ನಿಮ್ಗೆ. ಇದು ಫೈನಲ್ ನೋಡ್ರಿ ಗ್ರೇವಿ. ಮತ್ತು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಟ್ಬಿಟ್ರೆ ರೆಡಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಸಖತ್ತಾಗಿ ಬಂದೈತೆ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ಚಪಾತಿನ ಮಾಡ್ಕೊಂಡಿದ್ವಿ ನಾವು ಇವತ್ತು. ಚಪಾತಿನ ಚಲೋ ಅನಿಸ್ತೈತಿ ರೊಟ್ಟಿ ಕಂಪೇರ್ ಮಾಡಿದ್ರೆ. ಹೀಗಾಗಿ ಚಪಾತಿ ಹಿಟ್ಟನ್ನು ಕಲಿಸಿಟ್ಟಿದ್ದೆ. ಸೊ ಮಕ್ಕಳು ಮಾಡ್ತಾರೆ ಚಪಾತಿನ, ನನಗೆ ನಿಜವಾಗ್ಲೂ ಹುಷಾರು ಅನ್ನಿಸ್ವಲ್ತು. ಹೀಗಾಗಿ ಅವರ ಮಾಡ್ತೀನಿ ಅಂದ್ರೆ ಅದಕ್ಕೋಸ್ಕರ ನಾನು ಪನ್ನೀರ್ ಮಸಾಲ ಅಷ್ಟು ಮಾಡಿದೆ. ರೈಸು ಮಾಡಿ ಆಗಿತ್ತು.
ಈ ಕಡೆ ಅಕ್ಕ ತಂಗಿ ಅಡುಗೆ ಮನೆಗೆ ಬಂದರು, ಚಪಾತಿ ಸ್ಟಾರ್ಟ್ ಮಾಡ್ಯಾರ. ಇಲ್ಲೇನು ಮಾಡಕತ್ತಿದ್ರು ಅಂದ್ರೆ ರೀ ಅವ್ರು ಶಾರ್ಟ್ಸ್ ನೋಡ್ಕೋತ ತಮ್ಮದ ಓನ್ ಸೆಲ್ಫಿ ಮತ್ತು ಏನಪ್ಪ ಶಾರ್ಟ್ಸ್ ಹಿಂಗೇನೋ ಮಾಡಾಕತ್ತಿದ್ರಂತ. ನನ್ನ ಮಗ ಅವ್ರಿಗೆ ಗೊತ್ತಿರಲಾರ್ದಾಗ ಬಂದು ಫೋನ್ ಹಿಡ್ಕೊಂಡು ನಿಂತಾನ್ರಿ ಇಲ್ಲೇ. ಫೈನಲ್ ಆಗಿ ನೋಡೇ ಬಿಟ್ರವ್ರು. ನೋಡಿಂದ ಏನು ಮಾಡಿದ್ರು ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿದ್ರೆ, ಸ್ಟಾಪ್ ಮಾಡಿ ಚಪಾತಿ ಮಾಡಕ್ಕೆ ನಿಂತರು. ಇಷ್ಟು ಕಡ್ಸಕತ್ತಿದ್ದ ಅಂದ್ರೆ ಅವರಿಗೆ ಒಟ್ಟನ ಅವರಿಗೆ ಬಿಡವಲ್ನಾಗಿದ್ನ. ಮತ್ತು ರಾತ್ರಿ ಊಟಕ್ಕೆ ಚಪಾತಿ ಕೂಡ ರೆಡಿ ಆದವು ನೋಡ್ರಿ ಸ್ನೇಹಿತರೆ. ಕಾಕ ಇನ್ನೂ ಬಂದಿಲ್ಲ, ಕಾಕಂದಾರಿ ನೋಡಾಕತ್ತೀವಿ. ಸಿಕ್ಕಾಪಟ್ಟಿ ಮಳೆ ಅಂತೂ ಐತ್ರಿ, ಮಳೆ ಬಿಟ್ಟೇನೇ ಇಲ್ಲ. ಮತ್ತು ಮಳೆ ಇದ್ದಿದ್ದಕ್ಕೆ ಫುಲ್ ಚಳಿನೂ ಐತ್ರಿ, ತಂಪಂದ್ರೆ ತಂಪು. ಅದ್ರಾಗ ನಮ್ಮ ಮನೆ ಸ್ವಲ್ಪ ಎತ್ತರಕ್ಕೆ ಆಕೈತಲ್ರಿ, ಭಾಳ ಗಾಳಿ ಬರ್ತೈತಿ. ಜಾಸ್ತಿ ಗಾಳಿ ಬಂದಿದ್ದರಿಂದ ಏನಾಗ್ತೈತೆ ಅಂದ್ರೆ ಇನ್ನೂ ಜಾಸ್ತಿ ಥಂಡಿ ಅನ್ನಿಸ್ತೈತಿ, ಚಳಿ ಅನ್ನಿಸ್ತೈತಿ. ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಏನಪ್ಪ ಅಂದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿ ಮೊಬೈಲ್ನ ಮುಚ್ಚಿಟ್ಟು ಅವ್ರ ಜೊತೆ ಹಂಗೆ ಮಾತಾಡ್ತಾ ನೋಡೋಣ ಇವ್ರು ಏನು ಮಾಡ್ತಾರಂತ ಹೇಳಿ ಹೋಗಿ ನಿಂತು ಕಾಡಿಸಿ ಅಕ್ಕಗಳಿಗೆ ಬಿಡಲೇ ಇಲ್ಲ ಅಂತ ಹೇಳ್ಬೋದು ಅವನು. ಆ ನಂತರ ಏನಾಯ್ತು ರೀ, ಹೋಗಿ ಮಲ್ಕೊಳಕತ್ಬಿಟ್ಟ, ನಿದ್ದೆ ಬರಾಕತ್ಬಿಡ್ತು ಅವನಿಗೆ. ಇನ್ನು ಮಲ್ಕೊಂಡ್ರೆ ಹೇಳೋದಿಲ್ಲ ಬಾ ನೀನು ಅಂತ ಹೇಳಿ ಊಟಕ್ಕೆ ಹಚ್ಕೊಟ್ಟೆ. ಎಲ್ಲರ ಜೊತೆನ ನಾನು ಎಲ್ಲರ ಜೊತೆನೇ ಮಾಡ್ತೀನಿ ಅಂತ ಒಂದೇ ಹಠ ಮಾಡಕತ್ತಿದ್ದ. ಎಲ್ಲರೂ ಕೂಡೇ ಮಾಡಿಬಿಡ್ಬಿಡ್ರಿ, ಯಾಕಂದ್ರೆ ಇನ್ನೂ ಅಜ್ಜ ಬರೋದು ಲೇಟ್ ಆಗ್ತೈತಿ, ನೀವು ಮತ್ತು ನಿದ್ದೆ ಹತ್ತಿರ ಊಟಕ್ಕೆ ಹೇಳಂಗಿಲ್ಲ ಅಂಥೇಳಿ ಎಲ್ಲರಿಗೂ ಊಟಕ್ಕೆ ಹಚ್ಕೊಟ್ಟೆ ನೋಡ್ರಿ. ಹೇಳ್ದ ಹಾಗೆ ಶಾವಿಗೆ ಪಾಯಸ ಕೊಟ್ಟು ಹೋಗಿದ್ರೆ ಮಂಜುಳ ಅವರು, ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ಎಲ್ಲರಿಗೂ ಹಾಕಿ ಕೊಟ್ಟೀನಿ. ಅದ್ರ ಜೊತೆಗೆ ಬಿಸಿ ಬಿಸಿಯಾದ ಚಪಾತಿ ಮತ್ತು ಪನ್ನೀರ್ ಮಸಾಲ ಹಾಗೆ ಸಲಾಡ್ ಕೂಡ 3 ಜನ ಕೂತ್ಕೊಂಡಿಲ್ಲೇ ಊಟ ಮಾಡಕತ್ತಾರ್ರಿ. ಕಾಕ ಬಂದ ತಕ್ಷಣ ಕಾಕ ಕೊಟ್ರೆ ಆಯ್ತು ಅಂತ ಹೇಳಿ 10 ಗಂಟೆ ಆಗ್ತಾ ಬಂದಿತ್ತು, 10ವರೆಗೆಲ್ಲ ಬರ್ತಾರಲ್ರಿ ಅವ್ರು. ಹೀಗಾಗಿ ಸರಿ ಬಿಡು ನೀವು ಊಟ ಮಾಡಿರಿ, ಅಷ್ಟೊತ್ತಿಗೆ ಅಜ್ಜ ಬರ್ತಾರೆ, ಅಜ್ಜಗೆ ಹಾಕಿಕೊಟ್ರಾತಂತ ಹೇಳಿ ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಅವ್ರ ಜೊತೆ ನಾನು ಅವ್ರಿಗೆ ಹಾಕಿಕೊಟ್ಟು ನಾನು ಕೂಡ ಊಟ ಮಾಡಿದೆ ಸ್ನೇಹಿತರೆ. ಇದಾಗಿತ್ತು ನೋಡ್ರಿ ಸ್ಯಾಟರ್ಡೇ ಒಂದು ಸಾಯಂಕಾಲದ ಲಾಗ್ ಅಂತ ಹೇಳ್ಬೋದು. ಇಷ್ಟ ಶೂಟ್ ಮಾಡಿಕೊಂಡೆ ನಾನು ಸ್ನೇಹಿತರೆ. ನೋಡ್ರಿ ಡ್ರೈ ಫ್ರೂಟ್ಸ್ ಉಂಡಿದ ಆರ್ಡ್ರ್ ಇತ್ತು. ಸೊ ಈಗ ಕಂಪ್ಲೀಟ್ ಆಯ್ತು ಆರ್ಡ್ರ್. 2 kg ಡ್ರೈ ಫ್ರೂಟ್ಸ್ ಲಡ್ಡು ನೋಡ್ತಾ ಇರ್ಬೋದು, ಜಸ್ಟ್ ಮಾಡೀನಿ, ಈಗ ನೋಡ್ತಾ ಇರ್ಬೋದು. ಇನ್ನು ಈಗ ಮುಗೀತ ನೋಡ್ರಿ ಎಷ್ಟು ಸಖತ್ತಾಗಿ ಬಂದಾವ ಅಂಥೇಳಿ. ಮಸ್ತ್ ಅಂದ್ರೆ ಮಸ್ತ್ ಬಂದಾವ ಡ್ರೈ ಫ್ರೂಟ್ಸ್ ಲಡ್ಡು ನೋಡ್ರಿ. ಹಾಗೆ ಶೇಂಗಾ ಉಂಡಿದು ಆರ್ಡ್ರ್ ಐತಿ, ಶೇಂಗಾ ಹುರಿದಿಟ್ಟೀನಿ, ಇದ್ರ ಮ್ಯಾಗಿನ ಸಿಪ್ಪೆ ತೆಗಿಬೇಕು ನೋಡ್ರಿ. ಅವಾರ್ಲೆಂತ ಅಲ್ಲಿ ಮಟ್ಟ ನಾನು ಅಂಟಿನ ಉಂಡಿನ ಮಾಡಿಕೊಂಡೆ ಅಥವಾ ಡ್ರೈ ಫ್ರೂಟ್ಸ್ ಉಂಡಿನ ಮಾಡಿಕೊಂಡೆ. ಈಗೇನೈತಿ ಅದ್ರ ಮ್ಯಾಗಿನ ಸಿಪ್ಪೆ ತೆಗೆದು ಶೇಂಗಾ ಉಂಡಿನ ಮಾಡ್ತೀನಿ ನೋಡ್ರಿ ಸ್ನೇಹಿತರೆ. ಮತ್ತು ಇಲ್ಲಿ ಒಳಗಡೆ ಕುತ್ಕೊಂಡು ಈ ಕೆಲಸ ಮಾಡ್ತಾನೆ. ಸ್ವಲ್ಪ ಬಿಸಿಲು ಇತ್ತಲ್ರಿ, ಬಿಸಿಲು ನೋಡಿಕೊಂಡು ನಾನು ಅವಲಕ್ಕಿ ಮತ್ತು ಒಣ ಕೊಬ್ಬರಿನ ಬಿಸಿಲಿಗೆ ಇಟ್ಕೊಂಡಿದ್ದೀನಿ. ಬಟ್ ಬೇಸಿಗೆ ಹಂಗೆ ಕಂಟಿನ್ಯೂಸ್ ಅಂತೂ ಇರೋದಿಲ್ರಿ, ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ಮಳೆ ಬಂದು ನಿಂತಿತ್ತು, ಅದೇ ಒಂದು ಅರ್ಧ ತಾಸು ಬಿಸಿಲು ಅನ್ಬೋದು ರೀ, ಮತ್ತು ಮಳೆ ಸ್ಟಾರ್ಟ್ ಆಗ್ತೈತಿ. ಸೊ ಮೋಡ ಹಾಕಿದ್ದು ನೋಡಿದ ತಕ್ಷಣ ಓಡೋದು ಮತ್ತು ಅವನ್ನೆಲ್ಲ ಒಳಗೆ ತಂದಿಡೋದು, ಮತ್ತು ಮಳೆ ಬಂದು ನಿಂತಾದ್ಮೇಲೆ ಬಿಸಿಲು ಬಿದ್ದ ತಕ್ಷಣ ಮತ್ತೆ ಹೋಗಿ ಹೊರಗಿಡೋದು, ಇದೇ ಕೆಲಸ ಆಗಿತ್ತು. ಅದಕ್ಕೆ ನಾನು ಅದನ್ನು ನೋಡ್ಕೋತಾನ ಕೆಲಸ ಮಾಡ್ಕೊಳ್ತಾ ಇದ್ದೆ ನೋಡ್ರಿ ಸ್ನೇಹಿತರೆ. ನೋಡ್ರಿ ಶೇಂಗಾ ಉಂಡಿ ಕೂಡ ರೆಡಿ ಆದವು ಮಸ್ತಾಗೆ, ನೋಡ್ತಾ ಇರ್ಬೋದು. ಬಿಳಿ ಎಳ್ಳು ಹಾಕಿ ಮಸ್ತ್ ಅಂದ್ರೆ ಮಸ್ತ್ ಶೇಂಗಾ ಉಂಡಿ ಕಟ್ಟಿದೆ ನಾನು. ಸೊ ನೋಡ್ರಿ, ಇದು ಹಬ್ಬದ ಆರ್ಡ್ರ್ ಅಲ್ರಿ, ಆ್ಯಕ್ಚುಲಿ ಇದು ಒಬ್ಬರು ಊರಿಗೆ ಹೊಂಟಾರ, ಆಮೇಲೆ ಒಬ್ಬರು ಹಾಸ್ಟೆಲಿಗೆ ಕಳ್ಸಕ್ಕಂತ ಹೇಳಿ ಆರ್ಡ್ರ್ ಕೊಟ್ಟಿದ್ರು. ಅದಕ್ಕೋಸ್ಕರ ನಾನು ಪ್ರಿಪೇರ್ ಮಾಡಿದೆ ಇಷ್ಟು ಬೇಗ. ಹಬ್ಬದ ಆರ್ಡ್ರ್ ಮುಂದಿನ ಸೋಮವಾರ ಹಿಂಗೆ ಮಾಡಿ ಕಳಿಸ್ಕೊಡ್ತೀನಿ ರೀ, ಹಬ್ಬದ ಆರ್ಡ್ರಸ್ ಎಲ್ಲ ಫ್ರೆಶ್ ಆಗಿ. ನೋಡ್ರಿ ಚೆನ್ನಾಗಿ ಬಂದವು ಸ್ನೇಹಿತರೆ. ಸೊ ನೀವು ಯಾರೆಲ್ಲ ಆರ್ಡ್ರ್ ಕೊಡೋರಿದ್ರಿ ಫಟಾಫಟ್ ಅಂತ ಆರ್ಡ್ರ್ ಕೊಟ್ಬಿಡ್ರಿ, ನಿಮಗೂ ಇದೇ ಥರ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ನೋಡ್ರಿ ಸ್ನೇಹಿತರೆ. ನೋಡ್ರಿ ಚಕ್ಲಿ ಮಾಡ್ತಾಯಿದ್ದೀನಿ ನಾನು. ಸೊ ಇವತ್ತಿನ ರೂಟೀನ್ ಹಿಂಗೆ ಸ್ಟಾರ್ಟ್ ಆಗೈತಿ. ಬೆಳಗ್ಗೆದಂತೂ ಮಾಮೂಲಿ ಇರ್ತೈತಿ, ಅದೇನು ಶೇರ್ ಮಾಡೋಕ್ಕೆ ಹೋಗಿಲ್ಲ. ಸೊ ಚಕ್ಲಿನ ಮಾಡ್ತಾಯಿದ್ದೀನಿ ನೋಡ್ರಿ.
ಎಲ್ಲ ಹಾಕಿಟ್ಟೆ ನೋಡ್ರಿ. ಇನ್ನೊಂದು ಚೂರು ಹಿಟ್ಟೈತಿ, ಇನ್ನೊಂದು ಸ್ವಲ್ಪ ಮಾಡಬೇಕು. ಸ್ನೇಹಿತರೆ ನೋಡ್ರಿ, ಮಸ್ತಾಗೆ ರೌಂಡ್ ಕ್ರಿಸ್ಪಿ ಅಂದ್ರೆ ಅಷ್ಟು ಕ್ರಿಸ್ಪಿ ಮತ್ತು ಅಷ್ಟು ಟೇಸ್ಟಿಯಾಗಿ ಚಕ್ಲಿ ರೆಡಿ ಆಗ್ತಾವಂದ್ರೆ ಹೇಳೋಕ್ಕವಲ್ಲ ನಾನು, ಅಷ್ಟೊಂದು ರುಚಿಯಾಗಿ ಬರ್ತಾವೆ ನೋಡ್ರಿ. ಸೊ ಚಕ್ಲಿ ಮಾಡೋದು ಕಂಪ್ಲೀಟಾಗಿ ಮುಗೀತು ನೋಡ್ರಿ ಸ್ನೇಹಿತರೆ. ಇಷ್ಟೊಂದು ಚಕ್ಲಿ ಅಂದರೆ 2 kgದ ಆರ್ಡ್ರ್ ಇತ್ತು ರೀ, ಹೀಗಾಗಿ 2 kgದ ನಾನು ಚಕ್ಲಿ ಮಾಡಿದೆ. ಎಕ್ಸ್ಟ್ರಾ ಮಾಡಂಗಿಲ್ಲ ರೀ ನಾನು, ಏನೋ ಒಂದು 2-3 ಪೀಸ್ ಹೆಚ್ಚು ಕಡಿಮೆ ಆಗಿರ್ತಾವೆ, ಬಟ್ ಅತಿಯಾಗಿ ಮಾಡಿ ಯಾವುದೂ ಇಡಂಗಿಲ್ಲ ಸ್ನೇಹಿತರೆ, ಯಾವಾಗಿದ್ರೂ ಆಯಿತು. ಸೊ 2 kg ಇತ್ತು, ಸೊ 2 kg ಮೆಜರ್ಮೆಂಟಿಗೆ ನಾನು ಚಕ್ಲಿನ ಮಾಡಿಕೊಂಡೆ. ನಂತರದಲ್ಲಿ ನಿಪ್ಪಟ್ಟು ಮಾಡಬೇಕು, ನೋಡೋಣ ಮತ್ತು ನಾಳೆ ಅದು ಮಾಡಿದ್ರೆ ಆಯ್ತು ಅಂತ ಹೇಳಿ ಬಿಟ್ಟೆ ನೋಡ್ರಿ ಸ್ನೇಹಿತರೆ. 6:30 ಸಾಯಂಕಾಲ 6:30ಗೆ ಲಾಗ್ ಸ್ಟಾರ್ಟ್ ಮಾಡೀನಿ. ಲೈಟ್ ಹಾಕಿದ್ರೆ ಅದ್ರದ್ದು ಛಾಯೆ ಬೀಳಾಕತ್ತೈತಿ, ಹಿಂಗಾಗಿ ಲೈಟ್ ಆಫ್ ಮಾಡಿದೆ. ಒಂದೇ ಒಂದು ಲೈಟ್ ಹಾಕ್ಕೊಂಡಿದ್ದೀನಿ. ಈಗ 6:30 ಆಗಿ ಹೋತು. ಕಾವೇರಿನೂ ಬಂದಾಳ, ಡ್ರೆಸ್ ಚೇಂಜ್ ಮಾಡಾಕತ್ತಾಳ. ಮತ್ತು ಹೊರಗಡೆ ಸ್ವಲ್ಪ ಮಾತಾಡಕತ್ತಾರ. ಗಣೇಶ ಚತುರ್ಥಿ ಹತ್ರ ಬಂತಲ್ಲ, ಅದ್ರದ್ದು ಎಲ್ಲ ಮೀಟಿಂಗ್ ಮಾಡಾಕತ್ತಾರ. ಯಾಕಂದ್ರೆ ನಮ್ಮ ಮನೆ ಮುಂದೆ ಗಣೇಶ ಕೂಡಿಸಿದ್ರು, ಲಾಸ್ಟ್ ಇಯರ್ ಫಸ್ಟ್ ಟೈಮ್ ಕೂಡಿಸಿದ್ದು. ಸೊ ಅದನ್ನು ಕಂಟಿನ್ಯೂ ಮಾಡ್ಬೇಕಲ್ರಿ, ಒಂದ್ಸಲ ಕೂಡಿಸಿದ್ಮೇಲೆ ಅದ್ರದ್ದು ಮತ್ತೆ ಎಲ್ಲರೂ ಸೇರಿ ಅದ್ರದ್ದು ಮೀಟಿಂಗ್ ನಡೆಸ್ಯಾರ. ಅದ್ರದ್ದು ಒಂದು ಸ್ವಲ್ಪ ಮಾತು ಕೇಳಿಸ್ತಾ ಇರ್ಬೋದು ನಿಮ್ಗೆ, ಇಗ್ನೋರ್ ಮಾಡಿರಿ. ಮತ್ತು ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ. ಬೆಳಗ್ಗೆ ಸ್ವಲ್ಪ ಬ್ಯುಸಿನೇ ಇದ್ದೆ. ಇವತ್ತು ಒಂದು ಊಟದ ಆರ್ಡ್ರ್ ಇತ್ತು, ಹೀಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ. ಪುಟಾಣಿ ಆರ್ಡ್ರ್. ಸೊ ಅದನ್ನು ಮಾಡಿಕೊಂಡೆ. ನಾನು ಎಲ್ಲನೂ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡೆ. ರೆಸ್ಟ್ ಮಾಡಿ ಆದ ನಂತರ ಶೇಂಗಾ ಹುರಿದು ಅದನ್ನೆಲ್ಲ ಸಿಪ್ಪೆ ತೆಗೆದು, ಯಾಕಂದ್ರೆ ಹುರಿಲಿಕ್ಕೆ ಟೈಮ್ ಬೇಕು ರೀ, ಭಾಳ ಟೈಮ್ ಬೇಕು. ನಿಧಾನ ಫ್ಲೇಮ್ ಒಳಗೆ ಹುರಿಬೇಕಾಗ್ತೈತಿ, ಸ್ಲೋ ಫ್ಲೇಮ್ ಒಳಗೆ ಹುರಿಬೇಕಾಗ್ತೈತಿ. ಅಂದ್ರೆ ಮಾತ್ರ ಶೇಂಗಾ ಚೆನ್ನಾಗಿ ಹುರಿತಾವೆ ಮತ್ತು ಟೇಸ್ಟ್ ಆಗ್ತೈತೆ ಅಂತ ಹೇಳಿ, ಮತ್ತು ಬಾಳಿಕೆ ಕೂಡ ಬರ್ತೈತಿ. ಅದಕ್ಕೋಸ್ಕರ ನಾನು ಸ್ವಲ್ಪ ಟೈಮ್ ತೊಗೊಂಡು ಶೇಂಗಾ ಹುರಿತೀನಿ. ಅದನ್ನೆಲ್ಲ ಆದಮೇಲೆ ಅದ್ರ ಮ್ಯಾಗಿನ ಸಿಪ್ಪೆ ಎಲ್ಲ ತೆಗೆದು ಎಲ್ಲ ನೀಟಾಗಿ ತೆಗೆದಿಟ್ಟು ಶೇಂಗಾ ಚಟ್ನಿದೆಲ್ಲ ಸ್ವಲ್ಪ ತಯಾರಿ ಮಾಡಿಕೊಂಡು ಸ್ವಲ್ಪ ಊಟ ಮಾಡ್ಕೊಂಡ್ರಾಗ ಅವ್ವ ಬಂದ್ಲು. ಸ್ವಲ್ಪ ಕಲರ್ ಹಚ್ಚಿದೆ. ಹೇರ್ ಕಲರ್ ಹಚ್ಚಿಸ್ಕೋಕೆ ಬಂದಿದ್ರು ಅವ್ರು. ಆ್ಯಕ್ಚುಲಿ ತಲೆಯೆಲ್ಲ ತೊಳ್ಕೊಂಡು ಅವ್ರಿಗೆ ಎಣ್ಣೆ ಹಚ್ಕೊಲಾರ್ದ ಇರೋಕೆ ಆಗಂಗಿಲ್ಲ. ಅದಕ್ಕೆ ಎಣ್ಣೆ ಹಚ್ಚಿದ್ರೆ ಕಲರ್ ಹಚ್ಚಕ್ಕೆ ಬರೋಂಗಿಲ್ಲ. ಅದಕ್ಕೆ ಯಾವಾಗ ಅವ್ರು ತಲೆ ತೊಳ್ಕೊಂಡಿರ್ತಾರೆ ಅವತ್ತಿನ ದಿವ್ಸ ಬಂದೇ ಬಿಡ್ತಾರೆ. ಮೊದಲು ಕಲರ್ ಹಚ್ಚಿರುವ ನಾ ಎಣ್ಣೆ ಹಾಕೋಬೇಕಂತ ಅದೇ ಹೇಳ್ತಿರ್ತೀವಿ, ಜಾಸ್ತಿ ಎಣ್ಣೆ ಹಾಕಿದ್ರು ಕಲರ್ ಭಾಳ ದಿವ್ಸ ನಿಲ್ಲಂಗಿಲ್ಲಮ್ಮ ಅಂತ. ಬಟ್ ಹೀಗಾಗಿ ಅವರು ಬಂದರು, ಅವ್ರಿಗೆ ಸ್ವಲ್ಪ ಕಲರ್ ಹಚ್ಚಿದೆ. ಮಕ್ಕಳಿದ್ರೆ ಮಕ್ಕಳು ಹಚ್ತಾರ. ಇವತ್ತು ನಾನೇ ಇದ್ನಲ್ರಿ, ಹೀಗಾಗಿ ಮತ್ತೆ ಹಚ್ಚಿಂದ ಮತ್ತೊಂದು ಸ್ವಲ್ಪ ಹೊತ್ತು ಅದು ಇದಾಗ ಮಟ್ಟ ಬಿಡ್ಬೇಕಲ್ಲ, ಅದಕ್ಕೆ ಕೊಡಬೇಕಾದ ಟೈಮ್ ಕೊಡಬೇಕಾಗ್ತೈತಿ. ಅಲ್ಲಿ ಮಟ್ಟ ನೀರು ಕಾಸಿದೆ. ಮತ್ತು ಅವರು ಕೂಡ ಸ್ನಾನ ಮಾಡಿಕೊಂಡ್ರು. ಆಮೇಲೆ ಅಷ್ಟೊಂದು ಸಾಯಂಕಾಲ ಆಗೇ ಬಿಡ್ತು. ಸ್ವಲ್ಪ ಚಹಾ ಮಾಡಿದೆ, ಚಹಾ ಕೂಡ ಸ್ವಲ್ಪ ಮಾತಾಡಿದ್ವಿ, ಅವರು ಹೋದರು. ಆ ನಂತರ ಸಾಯಂಕಾಲದ ಕೆಲಸ ಇರ್ತಾವಲ್ರಿ, ಮತ್ತು ಭಾಂಡೆ ತಿಕ್ಕು, ಕಸ ಹೊಡಗು ಅದೆಲ್ಲ ಆಯಿತು. ಫ್ರೆಶ್ ಅಪ್ ಆದೆ. ಅಯ್ಯೋ ಇವತ್ತು ಬ್ಲಾಗ ಸ್ಟಾರ್ಟ್ ಮಾಡಿಲ್ಲ ಅಂತ ನೆನಪಾಯಿತು. ಅದಕ್ಕೋಸ್ಕರ ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ನೋಡ್ರಿ. ಇದಿಷ್ಟು ಇವತ್ತಿನ ಕಥೆ ಆಯಿತು. ಯಾಕಂದ್ರೆ ಯಾವುದು ವಿಡಿಯೋ ಮಾಡಿಲ್ಲ, ನನ್ನ ಮಾತು ಮುಖಾಂತರನೇ ಇವತ್ತು ಏನೇನಾಯ್ತು ಅಂತ ಹೇಳಿಬಿಟ್ಟೆ ನಿಮಗೆ ನಾನು. ಆಮೇಲೆ ಏನೈತಲ್ಲ, ಹಬ್ಬದ ಆರ್ಡ್ರ್ ಸ್ಟಾರ್ಟ್ ಆಗ್ಯಾವಲ್ರಿ, ಹೀಗಾಗಿ ಸ್ವಲ್ಪ ಎಡಿಟ್ ಮಾಡೋಕ್ಕೂ ನನಗೆ ಸ್ವಲ್ಪ ಟೈಮ್ ಸಿಕ್ಕರೂ ಸ್ವಲ್ಪ ಟಯರ್ಡ್ ಆಗಕತ್ತೈತಿ. ಹೀಗಾಗಿ ವಿಡಿಯೋನು ಒಂದಿನ ಬಿಟ್ಟು ಒಂದು ಹಾಕ್ಬೋದು ನಾನು. ಸೊ ಸ್ಟೇ ಟ್ಯೂನ್ ಆಗಿ ಡೈಲಿ ತಪ್ಪದ ವಿಡಿಯೋನ ನೋಡ್ರಿ, ಸಪೋರ್ಟ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಮತ್ತು ಯಾರೆಲ್ಲ ಸ್ನೇಹಿತರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಜೂರಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ. ಅಂದ್ರೆ ಮಾತ್ರ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರ್ತೈತಿ. ಮತ್ತು ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು ತಪ್ಪದ ನನ್ನ ವಿಡಿಯೋಗಳನ್ನು. ಅದಕ್ಕೋಸ್ಕರ ಸ್ನೇಹಿತರೆ, ಹಾಗೇನ ಮತ್ತು ಹಬ್ಬಕ್ಕೆ ಫಟಾಫಟ್ ಅಂತ ಹೇಳಿ ಆರ್ಡ್ರ್ ಕೊಟ್ಬಿಡ್ರಿ. ಸ್ವಲ್ಪ ಬಿಫೋರ್ನ ಕೊಟ್ರಿ ಅಂದ್ರೆ ನನಗೂ ಕಳಿಸ್ಕೊಡ್ಲಿಕ್ಕೆ ನನಗೂ ಕೂಡ ಅನುಕೂಲ ಆಗ್ತೈತೆ ಅಂತ ಹೇಳಿ ಇನ್ನು ಟೈಮಿಗೆ. ಅದಕ್ಕೋಸ್ಕರ ಫಟಾಫಟ್ ಅಂತ ಹೇಳಿ ಆರ್ಡ್ರ್ ಸ್ಟಾರ್ಟ್ ಆಗ್ಯಾವ ಆಲ್ರೆಡಿ. ನೀವು ಕೂಡ ಆರ್ಡ್ರ್ ಪ್ಲೇಸ್ ಮಾಡಿರಿ ಅಂತ ಕೇಳ್ಕೊಳ್ತೇನೆ ನೋಡ್ರಿ. ಇನ್ನೊಂದು 12 ದಿವಸ ಉಳಿತು ಎಕ್ಸಾಕ್ಟ್ ಇನ್ನು ಹಬ್ಬ. ಮಂಡೇ ಮತ್ತು ಟ್ಯೂಸ್ಡೇನ ಬರ್ತೈತಿ. 28th and 29th ಬರ್ತೈತಿ ಪಂಚಮಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗನೆ ಆರ್ಡ್ರನ್ನ ಪ್ಲೇಸ್ ಮಾಡಿರಿ. ಉಂಡಿ ಚಕ್ಲಿ ನಿಪ್ಪಟ್ಟಿಗೆ ನಾನು ಕೂಡ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಮಸ್ತಾಗಿ ಹಬ್ಬ ಮಾಡೋಣಂತ. ಮತ್ತು ನೀವೆಲ್ಲ ಆರ್ಡ್ರ್ ಕೊಟ್ಟು ನಾ ಕಳಿಸಿದಂಥ ಉಂಡಿಯಿಂದ ನೀವು ಮಸ್ತ್ ಹಬ್ಬ ಆದರೆ, ನೀವು ಆರ್ಡ್ರ್ ಕೊಟ್ಟಿದ್ದಕ್ಕೆ ನನಗೂ ಮಸ್ತ್ ಹಬ್ಬ ಆಗ್ತೈತಿ. ಅದಕ್ಕೋಸ್ಕರ ಮತ್ತಿನ್ನೇನು ಹಬ್ಬ ಚಾಲೂನೇ ಬಿಡ್ರಿ. ಪಂಚಮಿಯಿಂದ ಚಾಲೂನ ಹಬ್ಬಗಳು 15 ದಿನಕ್ಕೊಂದು ಹಬ್ಬ ಇದ್ದೇ ಇರ್ತಾವ. ಸೊ ಉಂಡಿ ತರಿಸ್ದೇ ಇರೋರು ಮತ್ತು ಯಾವ್ದಾರ ಹಬ್ಬಕ್ಕೆ ಏನಾದರೂ ಬೇಕಾದರೂ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡಿರಿ, ನಾನು ಕಳಿಸ್ಕೊಡ್ತೇನೆ ಅಂತ. ಸರಿ ಸ್ನೇಹಿತರೆ, ನೋಡೋಣ ಮತ್ತೇನೆಲ್ಲ ಆಗ್ತೈತಿ. ರ್ಯಾಂಡಮ್ ಆಗಿ ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೇನಂತ.
ಈಗಂತೂ ಮೇನ್ ಅಂದ್ರೆ ಚಟ್ನಿ ಮಾಡ್ಬೇಕು. ನಾನು ಆ್ಯಕ್ಚುಲಿ ಶೇಂಗಾ ಚಟ್ನಿ ಆ್ಯಂಡ್ ಪುಟಾಣಿ ಚಟ್ನಿ ಮಾಡಬೇಕು. ಸೊ ಎಲ್ಲ ತಯಾರಿ ಮಾಡಿಟ್ಟೀನಿ, ಮಾಡೋದಷ್ಟೇ. ಸೊ ಮಾಡಿದರೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ನಾನು ಯಾವ ರೀತಿ ಚಟ್ನಿಗಳನ್ನ ಮಾಡ್ತೀನಿ ಅಂತ ಹೇಳಿ. ಎಸ್ಪೆಷಲಿ ಪುಟಾಣಿ ಚಟ್ನಿ ಕೇಳಿದ್ರೆ ನನಗೆ ಪುಟಾಣಿ ಚಟ್ನಿ ರೆಸಿಪಿನ ಶೇರ್ ಮಾಡ್ತೀನಿ. ಯಾಕಂದ್ರೆ ಶೇಂಗಾ ಚಟ್ನಿ ಸಾಕಷ್ಟು ಸರಿ ಶೇರ್ ಮಾಡೀನಿ, ಅದಕ್ಕೋಸ್ಕರ ಇವತ್ತು ಪುಟಾಣಿ ಚಟ್ನಿನ ಶೇರ್ ಮಾಡ್ತೀನಿ. ಮತ್ತೇನಾರ ಒಂದಿನ ಮತ್ತೊಂದ್ಸರಿ ಮತ್ತೆ ಶೇಂಗಾ ಚಟ್ನಿನ ಶೇರ್ ಮಾಡೋಣ ಅಂತ ಸ್ನೇಹಿತರೆ. ಸೊ ಸ್ಟೇ ಟ್ಯೂನ್ ಆಗಿರಿ, ಎಂಡ್ವರೆಗೆ ವಿಡಿಯೋನ ನೋಡ್ರಿ. ಇದು ಇವತ್ತೇನ ಎಂಡ್ ಆಗ್ಬೋದು, ಇಲ್ಲ ನಾಳೆ ಮಾರ್ನಿಂಗ್ ಇದ್ರೊಳಗೂ ಕಂಟಿನ್ಯೂನೂ ಆಗ್ಬೋದು ಲಾಗ್. ಸೊ ವಿಡಿಯೋನ ಎಂಡ್ವರೆಗೆ ನೋಡ್ರಿ, ಸಪೋರ್ಟ್ ಮಾಡ್ರಿ ಸ್ನೇಹಿತರೆ. ಸರಿ, ಮತ್ತೆ ಸಿಗ್ತೀನಂತ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. 7 ಗಂಟೆ 15 ನಿಮಿಷ ಆಯಿತು, ಅಡುಗೆ ಮನೆಗೆ ಬಂದೆ ಈಗ ಪುಟಾಣಿ ಚಟ್ನಿ ಮಾಡೋಕ್ಕೆ. ಸೊ ಪುಟಾಣಿ ಚಟ್ನಿ ಮಾಡೋಣ ಅಂತ ಹೇಳಿದ ಹಾಗೆ ಪುಟಾಣಿ ಚಟ್ನಿ ರೆಸಿಪಿನ ನಾನು ಶೇರ್ ಮಾಡತ್ತೀನಿ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ, ಆದ್ರೆ ಮಲ್ಟಿಪರ್ಪಸ್ ಒಂದು ಚಟ್ನಿ ಅಂತಲೇ ಹೇಳ್ಬೋದು. ಪುಟಾಣಿ ಚಟ್ನಿ ಪುಡಿ ರೊಟ್ಟಿ, ಚಪಾತಿ, ಅನ್ನದ ಜೊತೆಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಆಗಿರ್ತೈತಿ. ಇದಕ್ಕಿಂತನೂ ಮತ್ತು ಇದನ್ನು ದೋಸೆಗೂ ಹಾಕೋಬೋದು. ದೋಸೆ ಏನು ಮಾಡ್ತೀವಿ ಅದ್ರ ಮೇಲೆ ನಾವು ಸ್ಪ್ರೆಡ್ ಮಾಡ್ಬೋದು. ಸಖತ್ತಾಗಿ ಟೇಸ್ಟ್ ಕೊಡ್ತೈತಿ, ಒಂಥರ ಮಸಾಲೆ ದೋಸೆ ಟೇಸ್ಟ್ ಬರ್ತೈತೆ ಅಂತಲೇ ಹೇಳ್ಬೋದು. ಹೀಗಾಗಿ ಪುಟಾಣಿ ಚಟ್ನಿ ತುಂಬಾ ಟೇಸ್ಟಿಯಾಗಿರ್ತೈತಿ ಮತ್ತು ಯೂಸ್ಫುಲ್ ಚಟ್ನಿ ಪುಡಿ ಅಂತಲೇ ಹೇಳ್ಬೋದು ನೋಡ್ರಿ. ಬರೀ ಹಾಗಿದ್ರೆ ಭಾಳ ಸರಳ ಐತಿ ಮಾಡೋದು. ಹೆಂಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ರೆಸಿಪಿನ. ಎಲ್ಲ ರೆಡಿ ಅಂತೂ ಐತಿ. ಪುಟಾಣಿ ಚಟ್ನಿ ಮಾಡಲಿಕ್ಕೆ ಮೇನಾಗಿ ಪುಟಾಣಿ ಬೇಕು ರೀ. ನಾನು ಇಲ್ಲೊಂದು 1/4 kg ಪುಟಾಣಿನ ತೊಗೊಂಡಿದ್ದೀನಿ. ಇದಕ್ಕೇನೈತಪ್ಪ ಅಂದ್ರೆ ಮೇನಾಗಿ ಒಣ ಕೊಬ್ಬರಿ ತುರಿಬೇಕು, ಅಂದ್ರೆ ರುಚಿ ಆಗ್ತೈತಿ, ಟೇಸ್ಟಿ ಆಗ್ತೈತಿ ಚಟ್ನಿ ಪುಡಿ. ಸೊ ಒಣ ಕೊಬ್ಬರಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗ್ತೈತಿ, ಹಾಗೆ ಒಂದಿಷ್ಟು ಇಂಗು, 1-2-3 ಚಿಟಿಕೆ, ಮತ್ತು 1 ಗಡ್ಡೆ ಬೆಳ್ಳುಳ್ಳಿ, ಒಂದಿಷ್ಟು ಕರಿಬೇವು, ಹಾಗೆ ಹುಣಸೆ ಹಣ್ಣು ಬೇಕು ಇದಕ್ಕೆ. ಹುಣಸೆ ಹಣ್ಣು, ಬೆಲ್ಲ, ಕೊಬ್ಬರಿ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಹಾಗೆಯೇ ಜೀರಿಗೆ, ಬೆಲ್ಲ ಮತ್ತು ಖಾರ, ಇವೆಲ್ಲ ಬೇಕಾಗ್ತವೆ. ಸೊ ಈಗ ಮಾಡೋಣ ಬರ್ರಿ. ಭಾಳ ಅಂದ್ರೆ ಭಾಳ ಸರಳ ಐತಿ, ಏನಿಲ್ಲ. ಒಂದು ದೊಡ್ಡದು ಮಿಕ್ಸಿ ಜಾರ್ ತೊಗೋರಿ, ಅದರೊಳಗೆ ತೊಗೊಂಡಂತಹ ಪುಟಾಣಿನ ಹಾಕ್ಕೊಂಡು ಉಳಿದಂಥ ಎಲ್ಲ ಪದಾರ್ಥನ ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊತ ಹೋಗ್ಬೇಕು ನೋಡ್ರಿ. ಇದ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೋತಾ ಇದ್ದೀನಿ. ಬೇಕಿದ್ರೆ ನೀವು ಮೊದಲಿಗೆನ ಅಂದ್ರೆ ಖಾಲಿ ಮಿಕ್ಸಿ ಜಾರ್ ಒಳಗನ ಹುಣಸೆ ಹುಳಿ, ಹಾಗೇನ ಏನಪ್ಪ ಅಂದರೆ ಬೆಳ್ಳುಳ್ಳಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಒಣ ಕೊಬ್ಬರಿ ತುರಿ, ಜೀರಿಗೆ, ಬೆಲ್ಲ, ಖಾರದ ಪುಡಿ, ಇಂಗಿನ ಪುಡಿ, ಇದಿಷ್ಟು ಹಾಕ್ಕೊಂಡು ಮೊದಲು ಒಂದು ಸರಿ ಗ್ರ್ಯಾಂಡ್ ಮಾಡಿಕೊಂಡು ಆನಂತರ ಪುಟಾಣಿ ಸೇರಿಸಿ ಗ್ರ್ಯಾಂಡ್ ಮಾಡಿದ್ರೂ ಕೂಡ ಆಗ್ತೈತಿ. ಇಲ್ಲಾಂದರೆ ನಾನು ಮಾಡ್ತಾ ಇರೋ ಹಾಗೆ ಮೊದಲಿಗೆ ಪುಟಾಣಿ ಹಾಕ್ಕೊಂಡು ಪುಟಾಣಿ, ಹುಣಸೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಬೆಲ್ಲ, ಬೆಳ್ಳುಳ್ಳಿ, ಕರಿಬೇವು, ಇಂಗು, ಒಣ ಕೊಬ್ಬರಿ ತುರಿ ಎಲ್ಲವನ್ನು ಹಾಕಿ ಒಮ್ಮೆಗೆ ಗ್ರ್ಯಾಂಡ್ ಮಾಡ್ಕೊಂಡ್ರೂ ಆಗ್ತೈತಿ. ಆದರೆ ಒಮ್ಮೆಗೆ ಗ್ರ್ಯಾಂಡ್ ಮಾಡ್ಕೊಳ್ಳುವಾಗ ಏನು ಮಾಡ್ಬೇಕಂದ್ರೆ ಆನ್ ಆಫ್ ಮೋಡೊಳಗೆ ಮಾಡ್ಕೋಬೇಕಾಗ್ತೈತಿ. ಒಂದೇ ಸರಿ ಆನ್ ಆಗಿ ಇಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಆನ್ ಆಫ್ ಮಾಡಿ ಆದ ನಂತರ ಇದನ್ನು ನಾವು ನೀಟಾಗಿ ಮಿಕ್ಸಿ ಮಾಡಿಕೊಂಡ್ರೆ ನಮಗೆ ಪುಟಾಣಿ ಚಟ್ನಿ ಪುಡಿ ರೆಡಿಯಾಗಿ ಬರ್ತೈತಿ. ನಾನಿಲ್ಲೇ ಹಿಂಗೆ ಹಾಕೋದನ್ನು ಮರ್ತಿದ್ದೆ, ಆನಂತರದಲ್ಲಿ ಇಂಗಿನ ಪುಡಿ ಹಾಕಿ ಗ್ರ್ಯಾಂಡ್ ಮಾಡಿದ್ದೀನಿ. ನಿಮ್ಗೆ ವಿಡಿಯೋದಲ್ಲಿ ನಾನು ಇಂಗಿನ ಪುಡಿ ಹಾಕೋದು ತೋರ್ಸೋಕ್ಕಾಗಲಿಲ್ಲ, ಬಟ್ ನಾನು ಹಾಕಿ ಆಮೇಲೆ ಗ್ರ್ಯಾಂಡ್ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಪುಟಾಣಿ ಚಟ್ನಿ ಏನೈತಲ್ಲ ಮಸ್ತಾಗೆ ರೆಡಿ ಆಯ್ತು ನೋಡ್ರಿ. ಅತೀ ನುಣ್ಣಗೆ ಗಂಧದ ಥರನೂ ಮಾಡಬಾರ್ದ್ರಿ. ಇದನ್ನು ಒಂಥರ ಚಿರೋಟಿ ರವೆ ಥರ ಸ್ವಲ್ಪ ಹುರ್ಬರ್ಕನ ಇರ್ಬೇಕಂತನ ಹೇಳ್ತೀನಿ, ಅಂದ್ರೆ ತಿನ್ನಲಿಕ್ಕೆ ಟೇಸ್ಟಿ ಅನ್ನಿಸ್ತೈತೆ ನೋಡ್ರಿ ಸ್ನೇಹಿತರೆ. ನೋಡ್ರಿ ನಮ್ಮ ಪುಟಾಣಿ ಚಟ್ನಿ ರೆಡಿ ಆಯಿತು. ನೋಡಿದ್ರಲ್ಲ, 5 ನಿಮಿಷದ ಕೆಲಸ. ಹೌದು, ಎಲ್ಲ ತಯಾರಿ ಆದಮೇಲೆ 5 ನಿಮಿಷದ ಕೆಲಸ. ಮೊದಲಿಗೆ ಎಲ್ಲಿಂದ ಸ್ಟಾರ್ಟ್ ಆಕೈತಪ್ಪ ಅಂದ್ರೆ ಪುಟಾಣಿನ ನೀಟಾಗಿ ಸ್ವಚ್ಛ ಮಾಡಿಕೊಂಡು ಸ್ವಲ್ಪ ಬಿಸಿಲಿಗೆ ಒಣಗಿಸಿ, ಇಲ್ಲ ಅಂದ್ರೆ ಒಂದು 2 ನಿಮಿಷ ಒಲೆ ಮೇಲೆ ಹುರ್ಕೊಂಡು ಎತ್ತಿಟ್ಕೋಬೇಕು. ಒಣ ಕೊಬ್ಬರಿನ ತುರ್ಕೊಂಡು ಎತ್ತಿಟ್ಕೋಬೇಕು, ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಎತ್ತಿಟ್ಕೋಬೇಕು. ಆ ನಂತರ ಏನೆಲ್ಲ ಬೇಕೋ ಅದನ್ನು ಎಲ್ಲ ಒಟ್ಟಾರೆಯಾಗಿ ಇಟ್ಕೊಂಡು ನಾವು ಪುಟಾಣಿ ಚಟ್ನಿನ 5 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಬಟ್ ಹಿಂದಿನ ತಯಾರಿ ಇದ್ದೇ ಇರ್ತೈತಿ, ಅಂದ್ರೆ ಮಾತ್ರ ಚಟ್ನಿ ಸೂಪರಾಗಿ ಟೇಸ್ಟಿಯಾಗಿ ಬರ್ತೈತಿ ಸ್ನೇಹಿತರೆ. ಪುಟಾಣಿ ಚಟ್ನಿ ಅಂತೂ ರೆಡಿ ಆಯಿತು. 1/4 kg ಪುಟಾಣಿ ಚಟ್ನಿ ಆರ್ಡ್ರ್ ಇತ್ತು, ಸೊ ಅದನ್ನು ಮಾಡಿದೆ. ಇಲ್ಲಿ 1.5 kg ಶೇಂಗಾ ಚಟ್ನಿ ಆರ್ಡ್ರ್ ಇತ್ತು, ಹೀಗಾಗಿ ನಾನಿಲ್ಲೇ 1.5 kg ಶೇಂಗಾನ ಹುರಿದ್ಬಿಟ್ಟು ಮೇಲಿನ ಸಿಪ್ಪೆ ತೆಗೆದು ನೋಡ್ರಿ ನೀಟಾಗೆ ಇಟ್ಕೊಂಡಿದ್ದೀನಿ. ಶೇಂಗಾ ಮಾತ್ರ ಇದೇ ರೀತಿ ಹುರಿಬೇಕು, ಅಂದರೆ ಸೀದ್ ಹೋಗಬಾರ್ದು, ಬಟ್ ನೀಟಾಗೆ ಎಲ್ಲ ಹುರಿದಿರ್ಬೇಕು, ಹಸಿ ಬಿಸಿನೂ ಇರಬಾರ್ದು, ಚೆಂದಾಗೆ ಹುರ್ಕೋಬೇಕಾಗ್ತೈತಿ. ಅಂದ್ರೆ ಮಾತ್ರ ನಮಗೆ ಚೆನ್ನಾಗಿ ಬರ್ತೈತಿ ಚಟ್ನಿ. ಸೊ ಮಸ್ತಾಗೆ ನೋಡ್ರಿ ಶೇಂಗಾನು ಬಡ ಚಟ್ನಿ ಮಾಡಿಕೊಂಡೆ. 1.5 kg ಶೇಂಗಾ ಚಟ್ನಿನೂ ರೆಡಿ ಆಯಿತು.
ಘಮ ಘಮ ಪರಿಮಳ ಮನೆ ತುಂಬ ಅಂತ ಹೇಳ್ಬೋದು. ಯಾಕಂದರೆ ಫ್ರೆಶ್ ಆಗಿ ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಇಂಗು ಹಾಕಿ ಮಿಕ್ಸಿ ಮಾಡಿರ್ತೀವಿ. ಆಮೇಲೆ ಏನೈತಲ್ಲ ತೆಗೆದಾದ ನಂತರ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಬೇಕು ರೀ ಅದನ್ನು. ಅಂದ್ರೆ ಅದ್ರದ್ದು ಘಮ ಇನ್ನೂ ಸ್ವಲ್ಪ ಹೆಚ್ಚಿಸ್ತೈತಿ, ಟೇಸ್ಟೂ ಹೆಚ್ಚಿಸ್ತೈತೆ ಅಂತ ಹೇಳ್ಬೋದು ಚಟ್ನಿದು, ಎಸ್ಪೆಷಲಿ ಶೇಂಗಾ ಚಟ್ನಿದು. ಹಿಂಗಾಕಿ 2 ಚಟ್ನಿ ಪುಡಿ ರೆಡಿ ಆಯಿತು ನೋಡಿರಿ ಸ್ನೇಹಿತರೆ. ಇವತ್ತಿನ ಲಾಗ್ ಒಳಗೆ ಸಾಕಷ್ಟು ರೆಸಿಪಿ ವೆರೈಟೀಸ್ ಇದ್ದು ಅಂತ ಅಂದ್ಕೊಳ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಕೂಡ ಅನ್ಕೋತೀನಿ.